ಭದ್ರಾವತಿ ತಾಲೂಕಿನ ಮತ್ತಿಘಟ್ಟ ಗ್ರಾಮದ ಬಸವರಾಜಪ್ಪ ಎಂಎಚ್ ಬಿನ್ ಲೇಟ್ ಹನುಮಂತಪ್ಪ ಹೆಸರಿನಲ್ಲಿದ್ದ ಸರ್ವೆ ನಂಬರ್ 56/10ರಲ್ಲಿನ 1 ಎಕರೆ 20 ಗುಂಟೆ ಜಮೀನಿನ ಪಕ್ಕ ಪೋಡಿ ದುರಸ್ತಿ ಮಾಡಿಕೊಡುವ ಬಗ್ಗೆ ಭದ್ರಾವತಿ ತಾಲೂಕು ಎಡಿಎಲ್ಆರ್ ಕಚೇರಿಯ ಭೂಮಾಪನ ಪರಿವೀಕ್ಷಕ ಟಿ ಮಲ್ಲಿಕಾರ್ಜುನಯ್ಯ ಎಂಬುವವರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಶಿವಮೊಗ್ಗ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದರು. ದಿನಾಂಕ 23/7/2013ರಂದು ಅಧಿಕಾರಿ 15,000 ರೂಪಾಯಿ ಲಂಚದ ಹಣವನ್ನ ಶಿವಮೊಗ್ಗ ನಗರ ವಿನೋಬನಗರ ಠಾಣೆಯ ಕೆಂಚಪ್ಪ ಲೇಔಟ್ನ ಆಪಾದಿತರ ವಾಸದ ಮನೆಯಲ್ಲಿ ಕೇಳಿ ಪಡೆದುಕೊಳ್ಳುವಾಗ ಟ್ಯಾಪ್ ಮಾಡಲಾಗಿರುತ್ತೆ. ಕೆಸಿ ಪುರುಷೋತ್ತಮ, ಪೊಲೀಸ್ ಇನ್ಸ್ಪೆಕ್ಟರ್, ಕರ್ನಾಟಕ ಲೋಕಾಯುಕ್ತ ಶಿವಮೊಗ್ಗ ಅವರು ಪ್ರಕರಣವನ್ನ ತನಿಖೆಗೆ ಕೈಗೊಂಡಿದ್ದು ಆಪಾದಿತರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನ ಸಲ್ಲಿಸಿದ್ರು. ಸದ್ಯ ಈ ಪ್ರಕರಣವು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ದಿನಾಂಕ 28/2/2025ರಂದು ಶಿವಮೊಗ್ಗದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಹಾಗೂ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಮರುಳ ಸಿದ್ದಾರಾಧ್ಯ ಎಚ್ಜೆ ಅವರು ಆರೋಪಿ ಟಿ ಮಲ್ಲಿಕಾರ್ಜುನಯ್ಯ ಇವರಿಗೆ 1 ವರ್ಷ 6 ತಿಂಗಳು ಕಾರಾಗೃಹ ಶಿಕ್ಷೆ ಮತ್ತು 30,000 ರೂಪಾಯಿ ದಂಡ ಆದೇಶಿಸಿರುತ್ತಾರೆ. ಸರ್ಕಾರದ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಎಂಡಿ ಸುಂದರ್ರಾಜ್ ಅವರು ವಾದ ಮಂಡಿಸಿದರು. ಭದ್ರಾವತಿ ತಾಲೂಕು ಡಿಎಎಲ್ಆರ್ ಕಚೇರಿಯ ಭೂಮಾಪನ ಪರಿವೀಕ್ಷಕ ಟಿ ಮಲ್ಲಿಕಾರ್ಜುನಯ್ಯ ಎಂಬುವರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಶಿವಮೊಗ್ಗ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಅಧಿಕಾರಿ 15,000 ರೂಪಾಯಿ ಲಂಚದ ಹಣವನ್ನ ಶಿವಮೊಗ್ಗ ನಗರ ವಿನೋಬನಗರ ಬಡಾವಣೆಯ ಕೆಂಚಪ್ಪ ಲೇಔಟ್ನ ಆಪಾದಿತರ ವಾಸದ ಮನೆಯಲ್ಲಿ ಕೇಳಿ ಪಡೆದುಕೊಳ್ಳುವಾಗ ಟ್ಯಾಪ್ ಮಾಡಲಾಗಿರುತ್ತದೆ. ಭದ್ರಾವತಿ ತಾಲೂಕಿನ ಮತ್ತಿಘಟ್ಟ ಗ್ರಾಮದ ಬಸವರಾಜ್ ಎಂಎಚ್ ಬಿನ್ ಲೇಟ್ ಹನುಮಂತಪ್ಪ ಹೆಸರಿನಲ್ಲಿದ್ದ ಸರ್ವೆ ನಂಬರ್ 56/10ರಲ್ಲಿನ 1 ಎಕರೆ 20 ಗುಂಟೆ ಜಮೀನಿನ ಪಕ್ಕ ಪೋಡಿ ದುರಸ್ತಿ ಮಾಡಿಕೊಡುವ ಬಗ್ಗೆ ಡಿಎಲ್ಆರ್ ಅವರಲ್ಲಿ ಕೇಳಿಕೊಂಡಾಗ ಲಂಚದ ಹಣವನ್ನ ಬೇಡಿಕೆ ಇಟ್ಟಿದ್ರು. ಕೆಸಿ ಪುರುಷೋತ್ತಮ್, ಪೊಲೀಸ್ ಇನ್ಸ್ಪೆಕ್ಟರ್, ಕರ್ನಾಟಕ ಲೋಕಾಯುಕ್ತ ಶಿವಮೊಗ್ಗ ಅವರು ಪ್ರಕರಣವನ್ನ ತನಿಖೆ ಕೈಗೊಂಡು ಆಪಾದಿತರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನ ಸಲ್ಲಿಸಿದ್ರು. ಸದ್ಯ ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ದಿನಾಂಕ 28/2/2025ರಂದು ಶಿವಮೊಗ್ಗದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಹಾಗೂ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಮರುಳ ಸಿದ್ದಾರಾಧ್ಯ ಎಚ್ಜೆ ಅವರು ಆರೋಪಿ ಟಿ ಮಲ್ಲಿಕಾರ್ಜುನ ಅವರಿಗೆ 1 ವರ್ಷ 6 ತಿಂಗಳು ಕಾರಾಗೃಹ ಶಿಕ್ಷೆ, 30,000 ರೂಪಾಯಿ ದಂಡ ವಿಧಿಸಿ ಆದೇಶವನ್ನ ಹೊರಡಿಸಿರುತ್ತಾರೆ.